ಹಳ್ಳಿಗಳಿಗೆ ಹೋದಾಗ ನಿಮ್ಮ ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ಜನ ಮಾತಾಡ್ತಾ ಇದ್ದಾರೆ. ಹೌದು ಸರ್, ಮಾತಾಡ್ತಾ ಇದ್ದಾರೆ. ಒಳ್ಳೆ ರೆಸ್ಪಾನ್ಸ್ ಇದೆ ಸರ್. ಯಾಕಂದ್ರೆ ಬಿಜೆಪಿ ಅವರು ಇದನ್ನ ಬೇರೆ ರೀತಿಯಲ್ಲಿ ಚರ್ಚೆ ಮಾಡ್ತಿದ್ದಾರೆ, ಗ್ಯಾರಂಟಿಗಳಿಂದ ಅಭಿವೃದ್ಧಿ ಆಗ್ತಿಲ್ಲ ಅಂತ. ಎಲ್ಲಿ ಅಭಿವೃದ್ಧಿ ಆಗಿಲ್ಲ ತೋರಿಸ್ಲಿ ಸರ್. ಮಾಡಿದೀವಿ, ನಮ್ಮ ಮತಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿಗಳಾಗಿದೆ. ಸಾಕಷ್ಟು ಅಭಿವೃದ್ಧಿಗಳನ್ನ ಅಂದ್ರೆ ನಾವು ಇದೇ ಕೆಲಸ ಅಂತಲ್ಲ, ಕೆರೆ ತುಂಬಿಸೋದು ಮಾಡಿದೀವಿ. ಕೆರೆ ತುಂಬಿಸೋದ್ರಿಂದ ಎಷ್ಟು ಬೋರ್ವೆಲ್ ಇಂಪ್ರೂವ್ಮೆಂಟ್ ಆಗುತ್ತೆ ಮತ್ತು ಎಷ್ಟು ರೈತರಿಗೆ ಹೆಲ್ಪ್ ಆಗುತ್ತೆ. ಸಾಕಷ್ಟು ಮಾಡಿದೀವಲ್ಲ ಸರ್, ಮಾಡಿದೀವಿ, ಅದರದ್ದೇನಿಲ್ಲ. ಗ್ಯಾರಂಟಿಗಳಲ್ಲಿ ಬಹಳ ಹೆಚ್ಚು ಅನುಕೂಲ ಆಗ್ತಾ ಇರುವಂತದ್ದು ಮಹಿಳೆಯರಿಗೆ. ಹೌದು ಸರ್. ಉಚಿತವಾಗಿ ಬಸ್ಗಳಲ್ಲಿ ಹೋಗ್ಬೋದು, ಶಕ್ತಿ ಯೋಜನೆ, ಅದಕ್ಕಿಂತ ಮಿಗಿಲಾಗಿ ಗೃಹಲಕ್ಷ್ಮಿ ಯೋಜನೆ, ಸುಮಾರು 56,000 ಕೋಟಿ ರೂಪಾಯಿಗಳು ಪ್ರತಿ ವರ್ಷ ಕೂಡ ಖರ್ಚಾಗ್ತಿದೆ. ಆದ್ರೆ ಮಹಿಳಾ ಮತದಾರರು ಈ ಬಾರಿ ಕಾಂಗ್ರೆಸ್ ಕೈ ಹಿಡಿತಾರೆ ಅನ್ನುವಂತ ವಿಶ್ವಾಸ ಈ ಬೈ ಎಲೆಕ್ಷನ್ ಅಲ್ಲಿ ಇದೆ ಅಂತ. ಇದೆ ಸರ್, ಕೈ ಹಿಡಿತಾರೆ ಸರ್. ಮಹಿಳೆಯರಿಗೆ ಅಷ್ಟೇ ಅನುಕೂಲ ಅಂತ 2,000 ಅವ್ರಿಗೆ ಹಾಕೋದ್ರಿಂದ ಅನುಕೂಲ ಅಂತಲ್ಲ ಸರ್, ಕುಟುಂಬಕ್ಕೆ ಅನುಕೂಲ ಆಗಿದೆ. ಯಾಕಂದರೆ ಕುಟುಂಬಕ್ಕೆ ಹಾಕೋದ್ರಿಂದ 10 kg ಅಕ್ಕಿ ಕೊಡ್ತಾ ಇದ್ದಾರೆ, ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ದಾರೆ. ಇವತ್ತು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕಾದ್ರೆ ಮೊದಲು ಏನಿತ್ತು, ಎಲ್ಲ ಅಡುಗೆ ಮಾಡಿ ಅವಕ್ಕೆ ಡಬ್ಬಿ ಕಟ್ಟಿ ಕಳಿಸೋ ಅವಶ್ಯಕತೆ. ಈಗೇನಿಲ್ಲ, ಮಕ್ಕಳು ರೆಡಿಯಾಗಿ ಕೆಲಸಕ್ಕೆ ಹೋದರೆ ತಾವು ಕೆಲಸಕ್ಕೆ ಹೋಗುವಷ್ಟು ಅನುಕೂಲಗಳಿದೆ ಸರ್.